ಕೇಂದ್ರದ ಅಗ್ನಿಪಥ್ ವಿಚಾರ ಇದೆ. ಇಲ್ಲಿ ಅಗ್ನಿಪಥ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ರಾಷ್ಟ್ರಪತಿಗಳಿಗೆ. AICC ಅಧ್ಯಕ್ಷರು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ. ಅಗ್ನಿಪಥ್ ಸ್ಕೀಮ್ ಯುವಕರು ಸೈನಿಕರಾಗಬೇಕು, ಸೈನಿಕ ಸೇರಬೇಕು, ದೊಡ್ಡ ಡ್ರೀಮ್, ಅದು ದೊಡ್ಡ ಕನಸಿರುತ್ತೆ. ಆದರೆ ಇಂಥ ವಿಚಾರಗಳಲ್ಲಿ ಅಗ್ನಿಪಥ್ ನೇಮಕಾತಿ ವಿಚಾರದಲ್ಲಿ ಹಿಂಸಾಚಾರಗಳು ಯಾಕೆ ಹೋಗ್ಬಿಡ್ತು ದೇಶದಲ್ಲಿ. ಆದರೆ ಈ ಸ್ಕೀಮ್ನಿಂದ ಆಗಲೇ ವಿರೋಧ ಇತ್ತು. ಅದೇನು ರೀ ಅದು ಸೇರಿಸ್ಕೊಳ್ತಿರಂತೆ, 4 ವರ್ಷ ಕೆಲಸ ಮಾಡಬೇಕಂತೆ, ಟ್ರೈನಿಂಗ್ ಅಂತೆ, ಆಮೇಲೆ 25% ಜನ ಕೆಲಸಕ್ಕೆ ಉಳಿಸ್ಕೊಳ್ತಿರಂತೆ, 75% ಜನ ಮನೆ ಕಳಿಸ್ಕೊಡ್ತಿರಂತೆ, ಉಳಿದಿರೋ 75% ಜನ 4 ವರ್ಷ ಆರ್ಮಿಲಿ ಸೇವೆ ಸಲ್ಲಿಸಿ ಆಮೇಲೆ ಏನು ರೀ ಮಾಡಬೇಕು ಅಂತೆಲ್ಲ ದೊಡ್ಡ ಪ್ರಶ್ನೆ ಇತ್ತಲ್ಲಿ. ಈಗೆಲ್ಲ ಸೈನ್ಯದಲ್ಲೂ ಕೂಡ ಉದ್ಯೋಗ ಕಡಿತ ಮಾಡ್ತಕ್ಕಂಥ ಯೋಜನೆ ಆಗಿಬಿಡುತ್ತೆ. ನೀವು ಪೆನ್ಷನ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು, ಸುಮಾರು ವರ್ಷಗಳು ಇಟ್ಕೊಂಡಾಗ ಅಂತ ಹೇಳಿ ಒಂದು 4 ವರ್ಷ ಕೆಲಸ ಮಾಡಿಸ್ಕೊಂಡು ಮನೆ ಕಳಿಸ್ಬೇಕಾದ್ರೆ 10 ಲಕ್ಷನೋ 11 ಲಕ್ಷನ ಕೊಟ್ಬಿಟ್ಟು ಹೋಗ್ಬಿಡ್ತೀರಾ. ಅದೆಲ್ಲ ಹುಡುಗನ ಜೀವನ ಆಗುತ್ತಾ ಅಂತ ಪ್ರಶ್ನೆ ಇತ್ತು. ಇದೀಗ ಅಗ್ನಿಪಥ್ ಸ್ಕೀಮ್ ಯುವಕರಿಗೆ ವರದಾನನ ಶಾಪನ ಅಂತ ಒಂದು ಪ್ರಶ್ನೆ ಶುರುವಾಗಿದೆ ಇಲ್ಲಿ. ಆಗ ಅಗ್ನಿಪಥ್ಗೆ ಸೇರಬೇಕು ಅಂತ ಉತ್ಸಾಹ ಇತ್ತಲ್ಲ, ಈಗೇನಾಯ್ತಪ್ಪ ಇದಕ್ಕೆ ಅಂತ ಕೂಡ ಒಂದು ಪ್ರಶ್ನೆ ಬರ್ತಾ ಇದೆ. ಈ ಅಗ್ನಿಪಥ್ ಸ್ಕೀಮಿಂದ ಯುವಕರಿಗೆ ಮೋಸ ಆಗ್ತಾ ಇದೆಯಾ? ಅಗ್ನಿಪಥ್ ಬಗ್ಗೆ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ತುಂಬ ಸಮಸ್ಯೆಗಳಿದೆ ಅಗ್ನಿಪಥ್ನಲ್ಲಿ, ತಾರತಮ್ಯ ಆಗ್ತಾ ಇದೆ, ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೂಡ ಖರ್ಗೆ ಅವರು ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ದೇಶ ಸೇವೆ ಮಾಡಬೇಕು ಅಂಥೇಳಿ ಯುವ ಜನತೆ ಸೈನಿಕ ಸೇರಿಕೊಳ್ಬೇಕು ಅಂತ ಒದ್ದಾಡ್ತಾರೆ. ಅಂಥ ಯುವ ಜನತೆಗೆ ನ್ಯಾಯ ಸಿಗಬೇಕು, ನ್ಯಾಯ ಒದಗಿಸಿ ಅಂತ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಕೇಂದ್ರದ ಅಗ್ನಿಪಥ್ ಕಾರಣದಿಂದಾಗಿ 2 ಲಕ್ಷ ಯುವಕರ ಭವಿಷ್ಯ ಅತಂತ್ರ ಆಗಿದೆ. ಅವರ ಮಾಹಿತಿ ಇದು. ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸುಮಾರು 2 ಲಕ್ಷ ಯುವಕರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಅಗ್ನಿಪಥ್ ಒಂದು ಅಬ್ಬರದ ಪ್ರಚಾರ ಪಡ್ಕೊಂಡು ಬಂತು, 4 ವರ್ಷ ಅಂತೆ ಅದರಲ್ಲಿ. ಆಮೇಲೆ ಅಬ್ಬರದ ಪ್ರಚಾರ ಪಡ್ಕೊಂಡು ಬಂದ ಮೇಲೆ ಅಗ್ನಿವೀರ್, ಅಗ್ನಿಪಥ್ ಎಲ್ಲ ಆಯ್ತಲ್ಲ, ಚೆಕ್ ಮಾಡಿದ್ರೆ ಇನ್ಸೈಡ್ ಹೋಗಿ ಏನಂತ ಹೇಳಿದ್ರೆ 100 ಜನ ಸೇರ್ತಾರೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ 25 ಜನ ಮಾತ್ರ ಪರ್ಮನೆಂಟಲ್ಲಿ, ಇನ್ನು 75 ಜನ ಮನೆ ಕಳಿಸ್ತಾರೆ. ಯಾವಾಗ? 4 ವರ್ಷ ಆದಮೇಲೆ. ಆಮೇಲೆ ಅವ್ರೇನು ಮಾಡಬೇಕು? ಅಯ್ಯೋ, ಅವ್ರಿಗೂ ಬೇಕಾದಷ್ಟು ಆಪರ್ಚುನಿಟಿ ಸಿಗುತ್ತೆ ರೀ, ಅವ್ರು ಪೊಲೀಸ್ ಆಗಿಬಿಡ್ಬಹುದು, ಅಲ್ಲಾಗಬಹುದು, ಇಲ್ಲಾಗಬಹುದು ಅಂತೆಲ್ಲ ಕಥೆ ಇತ್ತು. ಆದರೆ ವಾಸ್ತವದಲ್ಲಿ ಆ ರೀತಿ ಹಿಂದೆನೇ ನೇಮಕ ಆದಂಥವ್ರು ಇದ್ದರು. ಇದೊಂದು ಭಾಗ. ಮನೆ ಯಾಕೆ ಕಳಿಸ್ಬೇಕು ಅವ್ರನ್ನ? ಹಿಂದೆ ಇದ್ದಂತೆ ನೇಮಕ ಇರಲಿ ಅಂತ ಕೂಡ ಮಾತು ಕೇಳಿ ಬಂದಿತ್ತು. 10 ಲಕ್ಷ ಬರುತ್ತೆ, 12 ಲಕ್ಷ ಬರುತ್ತೆ, ಅವ್ರ ಜೀವನ ಸೆಟ್ಲ್ ಆಗಿಬಿಡುತ್ತೆ, ಬರೀ 4 ವರ್ಷಕ್ಕೆ ಸಂಪಾದನೆ ಮಾಡಿಬಿಡ್ತಾರೆ ಅಂತ ಇತ್ತಲ್ಲ. ವಾಸ್ತವದಲ್ಲಿ ಅಕಸ್ಮಾತ್ ಅದೇ ಸೈನ್ಯದಲ್ಲಿ ಸೇರಿಕೊಂಡು ರಿಟೈರ್ಡ್ ಆಗೋ ಹೊತ್ತಿಗಾದರೆ ತುಂಬ ದುಡ್ಡವರಿಗೆ ಸಿಗ್ತಾ ಇತ್ತು. ಅದನ್ನು ಮೊಟಕು ಮಾಡೋ ಸಲುವಾಗಿ ಇಂಥ ತಂತ್ರವನ್ನು ಹೆಣೆದಿತ್ತು ಕೇಂದ್ರ ಅಂತ ಕೂಡ ಆರೋಪ ಇತ್ತು. ಆದರೆ ಇದೀಗ ಸುಮಾರು 2 ಲಕ್ಷ ಯುವಕರ ಭವಿಷ್ಯ ಅತಂತ್ರವಾಗಿದೆ ಅಂಥೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಡೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಇಲ್ಲಿ ಬರೆದಿದ್ದಾರೆ. ಅಗ್ನಿಪಥದಿಂದಾಗಿ ಅನೇಕ ಯುವಕರಿಗೆ, ಸುಮಾರು 2 ಲಕ್ಷ ಯುವಕರಿಗೆ ಅನ್ಯಾಯ ಆಗ್ತಾ ಇದೆ, ಅವರ ಭವಿಷ್ಯ ಅತಂತ್ರ ಆಗ್ತಾ ಇದೆ ಅಂತ ಕೂಡ ಗಮನ ಸೆಳೆಯುವ ಒಂದು ಪ್ರಯತ್ನವನ್ನು ಅವರಲ್ಲಿ ಮಾಡಿದ್ದಾರೆ. ಅವರ ಪತ್ರ ಚೆಕ್ ಮಾಡಿಕೊಂಡ್ರೆ, ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನನ್ನ ಪತ್ರ ನಿಯಮಿತ ನೇಮಕಾತಿ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿಯಮಿತ ನೇಮಕಾತಿ ಪ್ರಕ್ರಿಯೆ ಅಂತ್ಯ ಆಗೋದ್ರಿಂದ, ನಿಯಮಿತ ಇದಕ್ಕೊಂದು ಲಿಮಿಟೆಡ್ ಪೀರಿಯಡ್ ಅಂತ ಇರುತ್ತೆ, ಅಂತ್ಯ ಆಗಿಬಿಡೋದ್ರಿಂದ ಮತ್ತು ಸಶಸ್ತ್ರ ಪಡೆಗಳಿಗೆ ಅಗ್ನಿಪಥ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೇರೋದ್ರಿಂದ ಭವಿಷ್ಯ ಅನಿಶ್ಚಿತವಾಗಿರುವ ಸುಮಾರು 2 ಲಕ್ಷ ಯುವಕ ಯುವತಿಯರಿಗೆ ಆಗಿರುವ ಘೋರ ಅನ್ಯಾಯವನ್ನು ಎತ್ತಿ ತೋರಿಸುತ್ತದೆ. ಇತ್ತೀಚೆಗೆ ನಾನು ಅವರನ್ನು ಭೇಟಿ ಮಾಡಿದ್ದೇನೆ ಮತ್ತು 2019 ಮತ್ತು 2022 ನಡುವೆ ಸುಮಾರು 2 ಲಕ್ಷ ಯುವಕ ಯುವತಿಯರು ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಸೇನೆ ಎಂಬ 3 ಸಶಸ್ತ್ರ ಸೇವೆಗಳಿಗೆ ಸ್ವೀಕರಿಸಲ್ಪಟ್ಟಿದ್ದಾರೆ ಅಂತ ತಿಳಿಸಲಾಗಿದೆ ಅಂತ ಅವರು ನನಗೆ ಹೇಳಿದರು. ಯುವಕರು ಮತ್ತು ಯುವತಿಯರು ಕಠಿಣ ಮಾನಸಿಕ ಮತ್ತು ದೈಹಿಕ ಪರೀಕ್ಷೆಗಳು ಹಾಗೂ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಎಲ್ಲ ವಿಲಕ್ಷಣಗಳ ವಿರುದ್ಧವಾಗಿ ಕೂಡ ಹೋರಾಟ ಮಾಡಿದ್ರು. 31 ಮೇ 2022ರವರೆಗೆ ಅವರು ತಮ್ಮ ಕನಸುಗಳನ್ನು ಈಡೇರಿಸಿಕೊಂಡಿದ್ದಾರೆ ಅಂತ ನಂಬಿದ್ರು, ಈಡೇರುತ್ತೆ ಅಂತ ನಂಬಿದ್ರು. ಮತ್ತು ಅವರ ಸೇರ್ಪಡೆ ಪತ್ರಗಳಿಗಾಗಿ ಅಪಾಯಿಂಟ್ಮೆಂಟ್ ಲೆಟರ್ ಬೇಕಲ್ವೇನ್ರಿ, ಅದಕ್ಕೋಸ್ಕರ ಕಾಯ್ತಾ ಇದ್ರು ಅಂತ. ಅವತ್ತು ಭಾರತ ಸರ್ಕಾರದ ಈ ನೇಮಕಾತಿ ಪ್ರಕ್ರಿಯೆಯನ್ನು ಕೊನೆಗೊಳಿಸಿ ಅಗ್ನಿಪಥ್ ಯೋಜನೆಗೆ ಬದಲಾಯಿಸುವ ನಿರ್ಧಾರದಿಂದ ಅವರೆಲ್ಲ ಕನಸುಗಳು ಛಿದ್ರ ಆದವು, ಭಗ್ನವಾದವು. ಅಗ್ನಿಪಥ್ ಯೋಜನೆಯಲ್ಲಿ ಅನೇಕ ಪ್ರಸಿದ್ಧ ಸಮಸ್ಯೆಗಳಿವೆ. ಸೇನೆ ಅಗ್ನಿಪಥ್ನಿಂದ ಆಶ್ಚರ್ಯಕ್ಕೆ ಒಳಗಾಗಿದೆ ಮತ್ತು ನೌಕಾಪಡೆ ಮತ್ತು ವಾಯುಸೇನೆಗೆ ಇದು ನೀಲಿ ಬಣ್ಣದಿಂದ ಒಂದು ಬೋಲ್ಟ್ನಂತೆ ಬಂದಿದೆ. ಈ ರೀತಿಯಾಗಿ ಅವರೊಂದು ಕಡೆ ಒಂಥರ ತುಂಬ ಸವಿಸ್ತಾರವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಓವರಾಲ್ ಆಗಿ ಯುವಕರಿಗೆ ಇಲ್ಲಿ ಅನ್ಯಾಯ ಆಗಿದೆ, ಇಲ್ಲಿ ವೇತನ, ತಾರತಮ್ಯ, ಅನಿಶ್ಚಿತತೆ ಇದೆಯಲ್ಲ, ಇದೊಂದೇ ಸಾಕು. ಕೆಲಸಕ್ಕೆ ಸೇರಿದಾಗ ಅಲ್ಲೇನೋ ಒಂದು ನಂಬಿಕೆ ಇರಬೇಕು ಅವರಿಗೆ.
ಅಷ್ಟೊಂದು ತರಬೇತಿ ಪಡ್ಕೊಳ್ಳೋದು, ಸೇರೋದು, ಅವನು ಮನೆ ಕಳಿಸೋದು, ನೇಮಕಾತಿ ಪತ್ರಗಳು ಬರದೇ ಇರೋದು, ಇಂಥ ವಿಚಾರ ಇದೆಯಲ್ಲ ತಾರತಮ್ಯ ಉಂಟು ಮಾಡುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರಪತಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಅಗ್ನಿಪಥ್ ಯೋಜನೆ ಅಂದರೆ ಏನಪ್ಪ ನೋಡಿ, ಭಾರತದ ಭದ್ರತೆಗಾಗಿ ಕೇಂದ್ರ ಸರ್ಕಾರ ತಂದಿದ್ದ ಹೊಸ ಯೋಜನೆ ಇದು. ಮಿಲಿಟರಿ ಹೊಸ ನೇಮಕಾತಿ ಮಾದರಿನೇ ಅಗ್ನಿಪಥ್. ಇದರಲ್ಲಿ ಸೇರಿಕೊಳ್ಳೋರು ಅಗ್ನಿವೀರರು. ಅಗ್ನಿಪಥ್ ಯುವಕರಿಗೆ ಅಗ್ನಿವೀರಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅಗ್ನಿವೀರರಿಗೆ ವೇತನದ ಪ್ಯಾಕೇಜ್ ಮತ್ತು 4 ವರ್ಷಗಳ ಸೇವೆಯ ನಂತರ ನಿವೃತ್ತಿ ಪ್ಯಾಕೇಜ್ ಇರುತ್ತೆ. 4 ವರ್ಷಕ್ಕೆ ಕೆಲಸ ಮಾಡಿ ರಿಟೈರ್ಡ್ ಆಗಿಬಿಡ್ತಾರೆ ಅವರು. ಎಲ್ಲೂ ಕೇಳಿರಲಿಲ್ಲ ನಾವು ಇದುವರೆಗೂ ಭಾರತದಲ್ಲಿ. 4 ವರ್ಷ ಸೇವೆ, ಆಮೇಲೆ ರಿಟೈರ್ಮೆಂಟ್. 4 ವರ್ಷಗಳಲ್ಲಿ ಮೊದಲು 6 ತಿಂಗಳು ಕಠಿಣ ತರಬೇತಿ ಇರುತ್ತೆ. ಅಲ್ಲಿಗೆ ಇನ್ನು ಉಳ್ಕೊಳ್ಳೋದು ಅವ್ರಿಗೆ 3.5 ವರ್ಷ ಮಾತ್ರ ದೇಶ ಸೇವೆಗೆ ಅಂಥೇಳಿ. SLC ಹಾಗೂ PUC ಪಾಸಾದವರು ಅಗ್ನಿವೀರರಾಗೋದಕ್ಕೆ ಅರ್ಹತೆ ಇರುತ್ತೆ. ದೇಶಾದ್ಯಂತ ಮೆರಿಟ್ ಆಧಾರದ ಒಂದೇ ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರುತ್ತೆ. ಇಲ್ಲಿ 17.5 ವರ್ಷ ಮೇಲ್ಪಟ್ಟ 34 ವರ್ಷ ವಯಸ್ಸಿನ ಒಳಗಿನ ವಯೋಮಿತಿಯವರು ಇಲ್ಲಿ ಜಾಯ್ನ್ ಆಗಬಹುದು. ಹುತಾತ್ಮರಾದರೆ ಈ ಟೈಮಲ್ಲಿ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರ ಸಿಗುತ್ತೆ. ಗಂಭೀರವಾಗಿ ಗಾಯವಾದರೆ 44 ಲಕ್ಷ ರೂಪಾಯಿ ಸಿಗುತ್ತೆ ಅಂತ. ಅನ್ಯಾಯ ಏನಾಯಿತು? 4 ವರ್ಷದ ಸೇನೆಯ ಸೇವಾ ಮಿತಿನೇ ಅಗ್ನಿವೀರರಿಗೆ ಶಾಪ ಆಗ್ಬಿಡ್ತು. ನಿಯಮಿತ ನೇಮಕಾತಿ ಅಂತ್ಯ ಆಗುತ್ತೆ. ಇದರಿಂದ 2 ಲಕ್ಷ ಯುವಕ ಯುವತಿಯರಿಗೆ ಭವಿಷ್ಯದ ಅನಿಶ್ಚಿತತೆ ಕಾಡ್ತಾ ಇದೆ. ಸೈನ್ಯದಲ್ಲಿ ತುಂಬ ಕಾಲ ಸೇವೆ ಮಾಡ್ತಕ್ಕಂಥ ಅವಕಾಶ ಇರಲ್ಲ. ಸೈನಿಕರ ಸಮಾನಾಂತರ ಪಡೆಗಳನ್ನು ರಚಿಸುವ ಮೂಲಕ ಯೋಧರಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ. 4 ವರ್ಷ ಆದಮೇಲೆ ಉದ್ಯೋಗದ ಮಾರುಕಟ್ಟೆಗೆ ಬರಬೇಕಲ್ಲ ಅವರು. ಎಲ್ಲಿ ಹೋಗ್ತಾರಪ್ಪ ಅವರು? 50 ಲಕ್ಷ ಅರ್ಜಿದಾರರಿಂದ ತಲಾ 250 ರೂಪಾಯಿ ಹಣ ಪಾವತಿ ಮಾಡಲಾಗಿದೆ. ಕೇವಲ ಅರ್ಜಿಯಿಂದನೇ ಕೇಂದ್ರ ಸರ್ಕಾರಕ್ಕೆ 125 ಕೋಟಿ ಬಂತು. ಕೆಲಸ ಸಿಗದೆ ಹತಾಶೆ ಪರಿಣಾಮದಿಂದಾಗಿ ಆತ್ಮಹತ್ಯೆ ದಾರಿ ತುಳಿತಾ ಇದ್ದಾರೆ ಯುವಜನತೆ ಅಂತ ಕೂಡ ತುಂಬ ಸವಿಸ್ತಾರವಾಗಿ ಅವರ ಪತ್ರವನ್ನು ಇಲ್ಲಿ ಬರೆದಿದ್ದಾರೆ. ಈ ಅಗ್ನಿವೀರರಿಗೆ ಪೆನ್ಷನ್ ಇರಲ್ಲ. 11 ಲಕ್ಷ ರೂಪಾಯಿಗಳ ಗ್ರ್ಯಾಚ್ಯುಯಿಟಿ ಅರ್ಧವನ್ನು ಅಗ್ನಿವೀರ ಅವರಿಂದನೇ ಕಡಿತ ಕೂಡ ಮಾಡಲಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಸಚಿನ್ ಪೈಲಟ್ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. नौकरी के बाद एक कम उम्र में रिटायर हो जाएंगे, उनके भविष्य का कुछ पता नहीं, उनको पेंशन भी नहीं मिलेगी, उनको ग्रेच्युटी जो 11 लाख रुपए की दी जा रही है उसका भी जो आधा पैसा है उनकी तनख्वाह से कट रहा है. तो कहीं ना कहीं ये कॉस्ट कटिंग के चक्कर में हम लोग अपनी सेना की भर्ती की जो प्रक्रिया है उससे खिलवाड़ कर रहे हैं. सबसे महत्वपूर्ण बात यह है जिसके बारे में आपको दीपेंद्र जी बताएंगे, जो राज्य ऐसे हैं जहां सबसे ज्यादा भर्तियां होती हैं, जहां लोग बहुत चाव से, शौक से और एक मातृभूमि की रक्षा करने की भावना से सालों तक प्रशिक्षण करते हैं, तैयारियां करते हैं और एक गांव में माहौल होता है कि हम फौज की भर्ती की तैयारी कर रहे हैं. ऐसे लगभग 2.25 लाख लोग हैं जिनको आपने भर्ती दी लेकिन ज्वाइन नहीं कराया. उन्होंने बहुत लंबे समय से वो धरना देने अपनी मांग को रख रहे हैं. हम लोग कहना चाहते हैं अगर ये भारत सरकार G20 पे 4100 करोड़ रुपए खर्च कर सकती है, प्रधानमंत्री के हवाई जहाज के लिए 8400 करोड़ खर्च कर सकती है, सेंट्रल विस्तार प्रोजेक्ट के लिए 20,000 करोड़ खर्च कर सकती है और इस वर्ष सरकारी इश्तिहारों के लिए 6,500 करोड़ खर्च कर सकते हैं, तो मैं मानता हूं कि हम लोग सिर्फ पैसा बचाने के लिए अपनी भर्ती की पूरी प्रक्रिया से खिलवाड़ करें. ये भविष्य के लिए, हमारी आंतरिक सुरक्षा के लिए, हमारे भारत की इंटेग्रिटी सिक्योरिटी के लिए कहीं ना कहीं चैलेंज बन सकता है. तो हम तो आग्रह करेंगे कि लोगों को नौकरी दी जाए जिन्होंने सारी परीक्षाएं पास करी थी, लेकिन अग्निवीर के माध्यम से, अग्निपथ योजना के माध्यम से जो बहुत बड़ा खिलवाड़ हो रहा है, देखिए भारत की जो सेना है उसके शौर्य को, उसके पराक्रम को, उसकी मेहनत और जाबाजी जो हमारे सैनिकों के पास है उसका कोई सानी नहीं है. वी आर वन ऑफ द फाइनेस्ट फाइटिंग फोर्सेस इन द वर्ल्ड. ಡೀಟೇಲ್ಸ್ಗಳಿಗೆ ಇದೀಗ ಸೌಖ್ಯ ಇದ್ದಾರೆ. ಸೌಖ್ಯ, ಅಗ್ನಿಪಥ್, ಅಗ್ನಿವೀರ್ ಬಹಳ ಬಹಳ ತುಂಬ ಪ್ರಚಾರ ಪಡ್ಕೊಂಡು ಜಾರಿಗೆ ಬಂದಂಥ ಯೋಜನೆ ಇದು. ಆದರೆ ಪ್ರಚಾರ ಪಡ್ಕೊಂಡಷ್ಟೇ ವೇಗದಲ್ಲಿ ದೊಡ್ಡ ಮಟ್ಟದ ಟೀಕೆ ಫೇಸ್ ಮಾಡುವಂತಾಯಿತು. ಇದೊಂಥರ ಹಣಕಾಸು ಉಳಿಸೋ ನಿಟ್ಟಿನಲ್ಲಿ ಭಾರತದ ಭವಿಷ್ಯವನ್ನು, ಭಾರತದ ಸೇನೆಯ ಭವಿಷ್ಯವನ್ನೇ ಹಾಳು ಮಾಡ್ತಕ್ಕಂಥ ವಿಚಾರ ಇದು. ಏನೋ ಗ್ರ್ಯಾಚ್ಯುಯಿಟಿ ಕೊಟ್ಬಿಡ್ತಾರೆ, 11 ಲಕ್ಷ 12 ಲಕ್ಷ ಅಂತ ಕಥೆ ಇದ್ದಾಗ ವಿಷಯ ಏನು ಅಂತ ಹೇಳಿದ್ರೆ, ಈ 11 ಲಕ್ಷ 12 ಲಕ್ಷ ಕೊಡಬೇಕಾದ್ರೆ ಈ 11-12 ಲಕ್ಷದಲ್ಲಿ ಅರ್ಧ ದುಡ್ಡಿದೆಯಲ್ಲ ಅದನ್ನು ಸೈನಿಕರ ಸಂಬಳದಿಂದನೇ ಕಟ್ ಮಾಡ್ಕೊಳ್ತಾ ಇದ್ರು ಅಂತ ಕೇಳಬೇಕಾದ್ರೆ ಬಹಳ ಆಕರ್ಷಕವಾಗಿತ್ತು. ಬರೀ 4 ವರ್ಷಕ್ಕೆ 11-12 ಲಕ್ಷ ಬಂದ್ಬಿಡುತ್ತಂತೆ ಅವ್ರಿಗೆ. 100 ಜನ ಸೇರಿದ್ರೆ 25 ಜನ ಪರ್ಮನೆಂಟ್ ಆಗಿಬಿಡ್ತಾರಂತೆ, 75 ಜನ ಆಚೆ ಕಳಿಸ್ತಾರಂತೆ. ಅಂದರೆ ಪೂರ್ತಿ ಸಖತ್ತಾಗಿ ಕೆಲಸ ಮಾಡೋ 25 ಜನ ತೊಗೋತಾರಂತೆ ಅಂತ ಹೇಳಿ ಇಲ್ಲಿ ಇಡೀ ಆತಂಕ ಏನು ಬರ್ತಾ ಇದೆ ಅಂದರೆ
ಹಣ ಉಳಿಸ್ತೀವಿ, ಅವ್ರ ಪೆನ್ಷನ್ ಉಳಿಸ್ತೀವಿ, ಒಂದು 35 ವರ್ಷ 40 ವರ್ಷದವರೆಗೂ ಕೆಲಸದಲ್ಲಿ ಇಟ್ಕೊಂಡ್ರೆ ಅವರನ್ನು ಆಗ ಏನೇನೋ ಸೌಲಭ್ಯ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಈ ಯೋಜನೆ ಜಾರಿ ಮಾಡಿದ್ರು ಅಂತ ಕೂಡ ಇತ್ತು. ಇನ್ನು ಈ ಅರ್ಜಿಯಿಂದನೇ ಕೋಟಿಗಟ್ಟಲೆ ಆದಾಯ ಬಂದಿದೆ ಇವರಿಗೆ ಅಂತ ಕೂಡ ಇತ್ತು. ಈಗ ಸಮಸ್ಯೆ ಎಲ್ಲಿಗೆ ಬಂದಿದೆ ಅಂತ ಸೌಖ್ಯ? ರಮಾಕಾಂತ್, ಈಗ ದೇಶದ ಭದ್ರತೆಗೆ ಅಂತ ಬಂದಾಗ ಇಡೀ ವಿಶ್ವದಾದ್ಯಂತ ಕೂಡ ದೇಶದ ಭದ್ರತೆಗೆ ಅಂತ ಖರ್ಚು ವೆಚ್ಚ ಮಾಡುವಂಥ ದೇಶಗಳಲ್ಲಿ 3ನೇ ದೇಶವಾಗಿ ಭಾರತ ಗುರುತಿಸ್ಕೊಂಡಿದೆ. ಅದರ ನಿಟ್ಟಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಜೂನ್ 2022ರಲ್ಲಿ ಒಂದು ಯೋಜನೆಯನ್ನು ಪರಿಚಯಿಸಲಾಯಿತು. ಅದೇ ಅಗ್ನಿಪಥ್ ಅಂತ. ಆ ಯೋಜನೆ ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಅನೇಕ ವಿರೋಧ ಕೂಡ ವ್ಯಕ್ತವಾಯಿತು. ಅಂದರೆ ಯಾಕಂದರೆ ನಿಯಮಿತವಾಗಿ ಇರುವಂಥ ಅವಧಿ, ಅಂದರೆ ಕೇವಲ 4 ವರ್ಷಗಳಿಗೆ ಮಾತ್ರ ಅವಧಿ ಇರುವಂತಹ ಕಾರಣಕ್ಕೆ ಅನೇಕ ವಿರೋಧಗಳು ಕೂಡ ವ್ಯಕ್ತವಾದವು. ಕೇವಲ 4 ವರ್ಷಕ್ಕೋಸ್ಕರ ನಾವು ಓದಿ ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಗಳನ್ನು ಎದುರಿಸಿ ಯಾಕೆ ನೇಮಕಗೊಳ್ಬೇಕು ಅನ್ನುವಂಥ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಒಂದಷ್ಟು ನೇಮಕಾತಿ ಪ್ರತಿಕ್ರಿಯೆ ಕೂಡ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅಂದರೆ ಈ ಒಂದು ಅಗ್ನಿಪಥ್ ಯೋಜನೆ ಏನಿದೆ, ಇದರಿಂದಾಗಿ ಯುವಕ ಯುವತಿಯರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. 21 ವರ್ಷದಿಂದ 34 ವರ್ಷದೊಳಗಿನ ಯುವಕ ಯುವತಿಯರಿಗೆ ಕೆಲಸ ಕೊಡುವಂಥ ಉದ್ದೇಶದಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಕೆಲಸ ಕೊಡುವಂಥ ಉದ್ದೇಶದಿಂದ ಈ ಒಂದು ಅಗ್ನಿಪಥ್ ಯೋಜನೆ ಜಾರಿಗೆ ತಂದರು. ಆದರೆ ಈ ಯೋಜನೆಯಿಂದ ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಅನೇಕರು ಓದ್ಕೊಂಡಿರ್ತಾರೆ, ಪರೀಕ್ಷೆ ಬರೆದಿರ್ತಾರೆ, ಆದರೆ ನೇಮಕಗೊಳ್ಳಲ್ಲ. ಅದೇ ರೀತಿಯಾಗಿ ಎಷ್ಟೋ ಜನರಿಗೆ ಅವಕಾಶ ಸಿಗುತ್ತೆ, ಇನ್ನೆಷ್ಟೋ ಜನರಿಗೆ ಅವಕಾಶ ಸಿಗಲ್ಲ. ಕೇವಲ 4 ವರ್ಷ ಮಾತ್ರ ನಿಯಮಿತವಾಗಿರೋದ್ರಿಂದ ಅನೇಕರು ಕೂಡ ಇದರಿಂದ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ 17 ವರ್ಷಕ್ಕೆ ವಯೋಮಿತಿ ನಿಗದಿಯಾಗಿತ್ತು ಸೌಖ್ಯ. 17 ವರ್ಷಕ್ಕೆ ವಯೋಮಿತಿ ನಿಗದಿಯಾಗಿತ್ತು. SSLC PUCನೇ ಸಾಕಿತ್ತು ಅಂತ ಕೂಡ ಹೇಳಿದ್ರು. ವಿಷಯ ಬರೀ 4 ವರ್ಷಕ್ಕೆ ಅಷ್ಟೇ. ಅದರಲ್ಲೂ 4 ವರ್ಷಕ್ಕೆ ಯಾರು ಅಂದರೆ ಈ 25% ಜನ ಅಲ್ಲಿ ಪರ್ಮನೆಂಟ್ ಆಗ್ತಾರೆ, ಉಳಿದವ್ರಿಗೆ ಇಲ್ಲ ಅಂತ ಅವ್ರೇನು ಮಾಡಬೇಕು ಅಂತ ಕತೆ. ಅದೇ ಇಲ್ಲಿ ಪ್ರಶ್ನೆ ಆಗ್ತಾ ಇರೋದು, 25% ಜನರನ್ನ ಇನ್ನೂ 15 ವರ್ಷಗಳ ಕಾಲ ಅದನ್ನ ವಿಸ್ತರಿಸಬಹುದು ಅನ್ನುವಂಥ ಆಪ್ಷನ್ ಕೂಡ ಅಲ್ಲಿ ಇದೆ. ಆದರೆ ಅದನ್ನು ಮಾತ್ರ ಅವರು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಆ ಒಂದು ಯೋಜನೆಯಲ್ಲೂ ಕೂಡ ಹಾಗಾದರೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆಯಾ ರಾಜ್ಯದ ಈ ಯುವಕ ಯುವತಿಯರಿಗೆ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಅದೇ ಪ್ರಶ್ನೆಯನ್ನೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರೈಸ್ ಮಾಡಿದ್ದಾರೆ. ಆ ಮೂಲಕವೇ ಸವಿಸ್ತಾರವಾಗಿ ಇದ್ರ ಬಗ್ಗೆ ವಿವರಗಳನ್ನು ನೀಡಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಕೂಡ ಟ್ವೀಟ್ ಮಾಡುವ ಮೂಲಕ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. 4 ವರ್ಷಗಳಿಗೆ ಮಾತ್ರ ಯಾಕೆ ಈ ರೀತಿಯಾಗಿ ನೀವು ನೇಮಕಾತಿಯನ್ನು ಮಾಡ್ಕೊಳ್ತೀರಾ? ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಅಂತ್ಯ ಆಗಿದೆ. ಇದರಿಂದಾಗಿ ಅನೇಕರು ಕೂಡ ನಿರುದ್ಯೋಗಿಗಳಾಗ್ತಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಜನ ಉದ್ಯೋಗಾಕಾಂಕ್ಷಿಗಳಿದ್ರು, ಆದರೆ 2 ಲಕ್ಷ ಜನರಿಗೆ ಮಾತ್ರ ಉದ್ಯೋಗ ಕೊಡ್ತೀವಿ ಅನ್ನೋ ರೀತಿಯಾಗಿ ಇವರು ಕಾಲ್ಫಾರ್ಮ್ ಮಾಡಿದ್ರು. ಆದರೆ ಈಗ ಉಳಿದಂಥವ್ರು ಏನು ಮಾಡಬೇಕು? 21 ವರ್ಷದಿಂದ 34 ವರ್ಷದ ಅನೇಕರು ಕೂಡ ಕಾಯ್ತಿದ್ರಲ್ಲ, ಅವ್ರು ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಈಗ ಎದುರಾಗಿದೆ. ಹಾಗಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಅನ್ಯಾಯ ಆಗ್ತಾ ಇದೆ. ನೇಮಕಾತಿ ಪ್ರತಿಕ್ರಿಯೆ ಅಂತ್ಯಗೊಂಡಿರೋದ್ರಿಂದ ಒಂದಷ್ಟು ಜನರ ಕನಸು ಈಗ ಭಗ್ನ ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರಿಗೆ ಉದ್ಯೋಗ ಸಿಗಲಿಲ್ಲ ಅಂತಂದರೆ ಈ ರೀತಿಯ ಆತ್ಮಹತ್ಯಾ ಪ್ರಕರಣಗಳು ಕೂಡ ಹೆಚ್ಚಾಗ್ತವೆ ಅನ್ನುವಂಥ ಅಂಶಗಳನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ, ಈ 3 ಪಡೆಗಳಲ್ಲೂ ಕೂಡ ಇರುವಂಥ ಉದ್ಯೋಗಗಳನ್ನು ಒಳ್ಳೆ ರೀತಿಯಾಗಿ ಇವರು ಉಪಯೋಗಿಸ್ಕೋಬೇಕು, ನೇಮಕಾತಿ ಮಾಡ್ಕೋಬೇಕು ಅನ್ನುವಂಥ ಆಗ್ರಹವನ್ನು ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ಸೌಖ್ಯ.